ನಮಸ್ಕಾರ, ಸ್ಫೂರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಶಾನುರಾ. ಇದೀಗ ಮುಖ್ಯಾಂಶಗಳು. ಸಾಗರದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಕಾಗೋಡು ತಿಮ್ಮಪ್ಪ ಹಾಗೂ ಸಚಿವ ಕಿಮ್ಮನೆ ರತ್ನಾಕರ್ ಅವರ ಉಪಸ್ಥಿತಿಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಕುರಿತಾಗಿ ಜರುಗಿದ ಸಭೆ. ಕುಮಟಾದಲ್ಲಿ ಅನಿರೀಕ್ಷಿತ ಫಲಿತಾಂಶ ದಾಖಲಿಸಿದ ತೆನೆಹೊತ್ತ ಮಹಿಳೆಯ ಸಂಭ್ರಮಾಚರಣೆ. ಭಟ್ಕಳ ತಾಲೂಕಿನಲ್ಲಿ ಆಧಾರ್ ಕಾರ್ಡ್ ಮಾಡಿಸುವ ಸಿಬ್ಬಂದಿಗಳಿಂದ ಹಣ ಲೂಟಿ, ಸಾರ್ವಜನಿಕರ ಆಕ್ರೋಶ. ಕುಮಟಾದ ಬಕ್ಕನಹಳ್ಳಿಯಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಿದ ನಾಗದೇವತಾ ಪ್ರತಿಷ್ಠಾ ಕಾರ್ಯಕ್ರಮ. ಸಾಗರದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಕಾಗೋಡು ತಿಮ್ಮಪ್ಪ ಹಾಗೂ ಸಚಿವ ಕಿಮ್ಮನೆ ರತ್ನಾಕರ್ ಅವರ ಉಪಸ್ಥಿತಿಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಕುರಿತಾಗಿ ಸಭೆ ನಡೆಯಿತು. ಕೇಂದ್ರ ಸರ್ಕಾರ ಅರಣ್ಯ ಹಕ್ಕು ಕಾಯ್ದೆ ಕುರಿತಾಗಿ ಒಂದು ಆದೇಶವನ್ನು ಹೊರಡಿಸಿದ್ದು, ಈ ಆದೇಶದ ಕುರಿತಾಗಿ ಇರುವ ತಕರಾರುಗಳನ್ನು ಸಲ್ಲಿಸಲು ಫೆಬ್ರವರಿ 29 ಕೊನೆಯ ದಿನ ನಿಗದಿಪಡಿಸಿದ್ದರಿಂದ ಈ ಆದೇಶದ ಆಗುಹೋಗುಗಳ ಕುರಿತಾಗಿ ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೊಂದಿಗೆ ಈ ಸಭೆಯಲ್ಲಿ ಚರ್ಚಿಸಲಾಯಿತು. ಈ ಕುರಿತು ವಿಧಾನಸಭಾಧ್ಯಕ್ಷರಾದ ಕಾಗೋಡು ತಿಮ್ಮಪ್ಪ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರ ಹೊರಡಿಸಿದ ಆದೇಶದ ಕುರಿತಾಗಿ ತಕರಾರು ಸಲ್ಲಿಸಲು ಫೆಬ್ರವರಿ 29 ಕೊನೆಯ ದಿನಾಂಕವಾಗಿದೆ. ಹಾಗಾಗಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೊಂದಿಗೆ ಈ ಬಗ್ಗೆ ಚರ್ಚಿಸಿದ್ದೇವೆ. ಒಂದು ಸಮೀಕ್ಷೆ ಕೈಗೊಂಡು ವಸ್ತುಸ್ಥಿತಿಗೆ ಅವಶ್ಯಕವಾದದನ್ನು ಪರಿಗಣಿಸಿ ಅನವಶ್ಯಕವಾದದನ್ನು ಕೈಬಿಡುವ ಹಾಗೂ ದಿನನಿತ್ಯದ ಬದುಕಿಗೆ ಅಗತ್ಯವಾದದನ್ನು ಸೇರಿಸುವ ಮತ್ತು ಭೌಗೋಳಿಕ ಪ್ರದೇಶಕ್ಕೆ ಅವಶ್ಯವಿರುವುದನ್ನು ಸೇರಿಸುವ ಹಾಗೂ ಅನಾನುಕೂಲವನ್ನುಂಟು ಮಾಡುವುದನ್ನು ಕೈಬಿಡುವ ಹಾಗೂ ತಿದ್ದುಪಡಿ ಮಾಡುವ ನಿರ್ಧಾರ ಕೈಗೊಂಡಿದ್ದೇವೆ. ಇದಕ್ಕೆಲ್ಲ ನಮಗೆ ಇನ್ನೂ ಕಾಲಾವಕಾಶದ ಅಗತ್ಯವಿರುವುದರಿಂದ ಇನ್ನೂ ಹೆಚ್ಚಿನ ಕಾಲಾವಕಾಶ ಕೋರಿ ಸರ್ಕಾರಕ್ಕೆ ಮನವಿ ಕಳಿಸುವ ನಿರ್ಣಯವನ್ನು ಈ ಸಭೆಯಲ್ಲಿ ಕೈಗೊಂಡಿದ್ದೇವೆ ಎಂದರು. ಒಂದು ವರ್ಕ್ಶಾಪ್ ಮಾಡಿದ್ದೆ ಜಿಲ್ಲಾಧಿಕಾರಿ. ಆ ವರ್ಕ್ಶಾಪ್ ಆಧಾರ ಮೇಲೆ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಒಂದು ಸರ್ಕ್ಯುಲರ್ ಕಳಿಸಿದ್ದಾರೆ. ಮೊದಲು ಸರ್ವೆ ಕಾರ್ಯ ಮಾಡಿದ್ದಾರೆ. ಆ ಸರ್ವೆ ಮಾಡೋದಕ್ಕೆ ಎಲ್ಲ ಇಲಾಖೆಯವರು ಸಹಕಾರ ನೀಡಿದ್ದಾರೆ. ಸರ್ವೆ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಎಲ್ಲ ಮಾಡಬೇಕು ಅಂತೇಳಿ ಯಾವ್ಯಾವ ದಿವಸ ಯಾವ ಪಂಚಾಯತಿಗೆ ಹೋಗಬೇಕು ಅನ್ನೋದು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಬಾಕಿ ಇರುವ ಸಮೀಕ್ಷೆಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳು ಚುರುಕಿನಿಂದ ಪೂರ್ಣಗೊಳಿಸುವಂತೆ ಆದೇಶಿಸಲಾಯಿತು. ಜಿಲ್ಲೆಯ ಎಲ್ಲಾ ತಾಲೂಕಿನ ತಹಶೀಲ್ದಾರರು, ಅರಣ್ಯಾಧಿಕಾರಿಗಳು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವಿಪಿ ಇಕ್ಕೇರಿ, ಸಿಇಒ ರಾಕೇಶ್ ಕುಮಾರ್, ಮೋಹನ್ ಗಂಗೊಳ್ಳಿ ಹಾಗೂ ಎಲ್ಲ ಅರಣ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಸಾಗರ ತಾಲೂಕಿನಲ್ಲಿ ಉತ್ತಮ ಫಲಿತಾಂಶ ದಾಖಲಾದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಫಲಿತಾಂಶ ಅಸಮಾಧಾನ ತಂದಿದೆ ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಕಿಮ್ಮನೆ ರತ್ನಾಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಾಗರ ತಾಲೂಕಿನಲ್ಲಿ ಉತ್ತಮ ಫಲಿತಾಂಶ ದಾಖಲಾಗಿದೆ. ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವಲ್ಪ ನಿರಾಶೆಯಾಗಿದೆ. ಅಧಿಕಾರ ಹಿಡಿಯುವಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಮಾತಿಲ್ಲ. ಬಿಜೆಪಿ ಪಕ್ಷ ಅಧಿಕಾರಾವಧಿಯಲ್ಲಿದ್ದಾಗ ಎಷ್ಟು ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಸ್ಥಾನ ಪಡೆದಿತ್ತು, ಅದಕ್ಕಿಂತಲೂ ಹೆಚ್ಚಿನ ಸ್ಥಾನ ಕಾಂಗ್ರೆಸ್ ಪಡೆದಿದೆ. ನಮ್ಮ ಪಕ್ಷದಲ್ಲಿನ ಗೊಂದಲಗಳು ನಮ್ಮ ಕುಟುಂಬದ ಸಮಸ್ಯೆಗಳಿದ್ದಂತೆ. ಅವುಗಳನ್ನು ನಾವು ಪಕ್ಷದಲ್ಲೇ ಬಗೆಹರಿಸುತ್ತೇವೆ. ಇದರಿಂದ ಜನರಿಗೆ ಯಾವುದೇ ತೊಂದರೆಗಳಿಲ್ಲ.
ಶಾಲೆಗಳಲ್ಲಿರುವ ಶಿಕ್ಷಕರ ಕೊರತೆಯನ್ನ ನೀಗಿಸಲು ಶಿಕ್ಷಕರನ್ನ ನೇಮಕ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ನೀಡಿ ಸೋತ ಕಡೆಗಳಲ್ಲಿ ಮುಂದೆ ಗೆಲುವು ಸಾಧಿಸುವ ಪ್ರಯತ್ನ ಮಾಡುತ್ತೇವೆ ಎಂದರು. ಮತ್ತು ತಾಲೂಕ್ ಪಂಚಾಯಿತಿಯನ್ನು ಕೂಡ ನಮಗೆ ಈ ಸರಿನಲ್ಲಿ ನಮಗೆ ಸಿಗಬೇಕಾಗಿದೆ. ಅದನ್ನು ನಾವು ಒಪ್ಕೊಳ್ತೇವೆ. ತೀರ್ಥಹಳ್ಳಿನಲ್ಲಿ ಕಳೆದ ಸಾರಿ 9 ಸೀಟ್ ಇತ್ತು, ಈ ಸರಿ 5 ಸೀಟ್ ಬಂದಿದೆ. ಆದರೆ ಒಂದೇನಾಗುತ್ತೆ ಅಂತ ಹೇಳಿದ್ರೆ, ಕಳೆದ ಸಾರಿ 9 ಸೀಟ್ ಬಂದಾಗ ಆಗ BJP ಅಧಿಕಾರದಲ್ಲಿತ್ತು, BJP ಸರ್ಕಾರ ನಡೀತಾ ಇತ್ತು. ಆಗ ಅವ್ರದ್ದು ಕಡಿಮೆ ಆಯಿತು ತೀರ್ಥಹಳ್ಳಿ. ಈಗ ನಮ್ಮದು ಸರ್ಕಾರ ಇದ್ದಾಗ ನಾವು ಇನ್ನೂ ಜಾಸ್ತಿ ತಗೋಬೇಕಾಗಿತ್ತು, ಆಗಿಲ್ಲ. ನೋಡ್ಬೇಕು, ಕಾರಣ ಇತ್ತು. ಹಾಗೆ ಹೇಳಲಿಕ್ಕೆ ಆಗಲ್ಲ. ಅಂದರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಯಲ್ಲಿ ಕೆಲವು ಸ್ಥಳೀಯ ವಿದ್ಯಮಾನಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಮಾಡ್ಬೋದಿತ್ತು, ಸಮಾಧಾನಪೂರ್ವಕವಾಗಿದೆ. ಫಲಿತಾಂಶ ಬಂದಿದೆಯಲ್ಲ. ಕಳೆದ ಸಾರಿ BJP ಏನು ಪಡೆದಿತ್ತು ಅಧಿಕಾರದಲ್ಲಿದ್ದ, ಅದಕ್ಕಿಂತ ಜಾಸ್ತಿ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಬಂದಿದೆ. ನೀವು ತಾಲೂಕ್ ಪಂಚಾಯತ್ ಸದಸ್ಯರು ನಾವು ಜಾಸ್ತಿ ಮಾಡಿದ್ದೇವೆ, ತಾಲೂಕ್ ಪಂಚಾಯತಿ ಕೂಡ ಜಾಸ್ತಿ ಬಂದಿದೆ, ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ಜಾಸ್ತಿ ಬಂದಿದೆ. ಕಳೆದ ಸಾರಿ BJP ಇದ್ದಾಗ ಏನು ಪಡ್ಕೊಂಡಿದ್ದು ಮಂತ್ರಿಗಳ ಕ್ಷೇತ್ರದಲ್ಲೇ ಹಿನ್ನಡೆ ಇರ್ಬೋದು. ಈ ಸಂದರ್ಭದಲ್ಲಿ ತೀನಾ ಶ್ರೀನಿವಾಸ್, LT ತಿಮ್ಮಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೀಗ ಒಂದು ಬ್ರೇಕ್ನ ನಂತರ ಸ್ಫೂರ್ತಿ ನ್ಯೂಸ್ ಮುಂದುವರಿಯುವುದು.